ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಗೈಸ್. ಇವತ್ತು ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಲೋಟ ಎಣ್ಣೆ ಹಾಕ್ಕೊಂಡು ಇದು ಹಾಕ್ಕೊಳ್ಳೋದು ಈರುಳ್ಳಿ, ಅದನ್ನ ಸುಂಡಿ ಇದು ಉರಿಬೇಕು. ಅದು ಸುಂಡಾದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಬೇಕು. ಆಮೇಲಿಂದ ಚಿಕನ್ ಸುಂಡಕ್ಕೆ ಹಾಕಬೇಕು. ಆಮೇಲೆ ಅದು ಸುಣ್ತಾ ಇರ್ತಿದ್ದಲ್ಲ, ಆಗ ನಾವು ಒಗ್ಗರಣೆಗೆ ಹಾಕ್ಕೊಂಡು ಇದು ಮಾಡಬೇಕು. ಒಗ್ಗರಣೆಗೆ ಹಸಿಮೆಣ್ಸಿಕಾಯಿ, ಸಾಂಬಾರು ಸೊಪ್ಪು, ಮೆಂತ್ಯ ಸೊಪ್ಪು, ಶುಂಠಿ, ಅರಿಶಿನ ಪುಡಿ, ಚಕ್ಕೆ ಲವಂಗನ ಪೌಡ್ರು ಅದೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋದು. ಅದ್ರ ರುಬ್ಬಾದ್ಮೇಲೆ ಒಂಚೂರು ಟೊಮೊಟೊ ಹಾಕ್ಬಿಟ್ಟು ಅದನ್ನ ಬೇರೆ ತಾವು ರುಬ್ಕೊಳ್ಳೋದು. ಅಂದರೆ ಅದು ರುಬ್ಬಾದ್ಮೇಲೆ ಫಸ್ಟ್ ರುಬ್ಬಿರ್ತೀವಲ್ಲ ಅವು ಹಾಕೋದು. ಅದು ಹಾಕಿದ್ಮೇಲೆ ಟೊಮೊಟೊ ಹಾಕಿರ್ತೀವಲ್ಲ ಅಲ್ಲೇ ಹಾಕ್ಬಿಟ್ಟು ಅದು ಸುಂಡಾದ್ಮೇಲೆ ಟೊಮೊಟೊದು ರುಬ್ಬಿರ್ತೀವಲ್ಲ ಅವು ಹಾಕೋದು. ಆಮೇಲೆ ಮೊಸರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಿಂಗೆ ಬೇಗ ಬಿಡಬೇಕು. ಇದು ಕುದಿದ್ಮೇಲೆ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿದ್ಮೇಲೆ ಸಿಗ್ತೀನಿ, ಬಾಯ್. ಹಾಕೋದು ಬರ್ತಿದೆ, ಅದು ಹಾಕಿದೆ. ಅಕ್ಕಿ ಹಾಕಿ ಬಂದಿದ್ದೀನಿ. ಅದಾದಮೇಲೆ ಟೇಸ್ಟ್ ಹೇಳ್ತೀನಿ, ಯಾಕೆ ಬರ್ತೀರಾ, ಬಾಯ್. ಖಾರ ಕಡಿಮೆ ಇದ್ದರೆ ಖಾರದ ಪುಡಿ ಹಾಕ್ಬೇಕು. ಇಷ್ಟು ಸಾಕು ಖಾರದ ಪುಡಿ. ಅದು ಹಾಕ್ಬಿಟ್ಟು ತಿರುಗ್ಬಿಟ್ಟು ನೀರು ಹಾಕಬೇಕು. ನೀವು ಎಷ್ಟು ಬಟ್ಲು ಇದು ಹಾಕ್ಕೊಂಡಿರ್ತೀರ ಅಷ್ಟು ನೀರು ಹಾಕಬೇಕು. ಒಂದು ಹಾಕ್ಕೊಂಡಿದ್ರೆ 2 ಹಾಕಬೇಕು, 2 ಹಾಕ್ಕೊಂಡಿದ್ರೆ 4 ಹಾಕ್ಬೇಕು, ಆ ಥರ. ಅದು ಹಾಕಿದ್ಮೇಲೆ ಅದು ಬೇಯ್ತಾ ಇರುತ್ತಲ್ಲ ನೀರು, ಆಗ ಅಕ್ಕಿ ಹಾಕ್ಬಿಟ್ಟು ಅದನ್ನ ಬೇಗ ಬಿಡಬೇಕು. ಆಮೇಲೆ ಒಂಚೂರು ಎಣ್ಣೆ ಹಾಕಬೇಕು. ಬೆಂದಾದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಇದು ಮಾಡಬೇಕು. ತಿನ್ನೋಣ. ಇದು ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿದೆ. ನಮ್ಮ ಅಮ್ಮನ ರೆಸಿಪಿ ಇನ್ನೊಂದ್ಸಲ ತೋರಿಸ್ತೀನಿ. ಇವತ್ತು ನಾನು ಮಾಡಿರೋದು ಫಿಲಮ್ ಬಂದಿದೆ, ಫಿಲಮ್ ಬಂದಿದೆ, ಅದು ನೋಡ್ಕೊಂಡು ತಿಂತಿದ್ದೀನಿ. ಚೆನ್ನಾಯ್ತಾ ಚೆನ್ನಾಗಲ್ವಾ? ಸೂಪರ್ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ಆಯ್ತಲ್ವಾ? ಚೆನ್ನಾಗಿದೆಯಂತೆ. ಈ ಬ್ಲಾಗ್ ಇಲ್ಲಿಗೆ ಎಂಡಿಂಗ್ ಮಾಡ್ತಿದ್ದೀನಿ ಬಿರಿಯಾನಿಯಿಂದ. ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.